ಹೊಳೆನರಸೀಪುರ ತಾಲೂಕಿನ ಕಡವಿನ ಬಾಚಿಹಳ್ಳಿ ಗ್ರಾಮದ 22 ವರ್ಷದ ಚಂದನ್ ಕೆಕೆ ಸಾವಿನ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ಮರುತನಿಖೆ ನಡೆಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ಪಿಐ ಜಿಲ್ಲಾ ಘಟಕದ ಚನ್ನಕೇಶವ ಮಿಲ್ಟ್ರಿ ಅವರು ಆಗ್ರಹಿಸಿದ್ದಾರೆ. ಚಂದನ್ ವಿಷ ಸೇವಿಸಿ ಏಪ್ರಿಲ್ 18ರಂದು ಮೃತಪಟ್ಟಿದ್ದು, ಡೆತ್ ನೋಟ್, ವೈದ್ಯಕೀಯ ದಾಖಲೆಗಳು ಹಾಗೂ ಇತರ ಸಾಕ್ಷ್ಯಗಳನ್ನು ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಕುಟುಂಬದ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ, ಬೆದರಿಕೆ ಹಾಗೂ ಪೊಲೀಸ್ ಠಾಣೆಯಲ್ಲಿನ ಘಟನೆಗಳ ಬಗ್ಗೆಯೂ ತನಿಖೆಯನ್ನ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಕಾನೂನು ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಬೇಕೆಂದು ಆಗ್ರಹಿಸಿದರು. ತಲೆಗೆ ಹೊಡೆದು ಬಿಟ್ಟಿದ್ದಾರೆ, ಎಡದೇ ಭಾಗಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಆ ಹೊಡೆದಂಥ ಸಂದರ್ಭದಲ್ಲಿ ಆ ತಲೆ ಒಡೆದೋಗ್ಬಿಟ್ಟಿದೆ. ಅದು ನೀವು ನೋಡ್ಬೋದು, ಆ ತಲೆ ಇದಿದೆ. ಅದನ್ನು ಮುಚ್ಚಾಕಲಿಕ್ಕೆ ಏನು ಮಾಡಿದ್ದಾರೆ ಈ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅವರ ಸಿಬ್ಬಂದಿ ವರ್ಗ ಕೆಲವರು ಹಾಸ್ಪಿಟ್ಲಿಗೆ, ಆಮೇಲೆ ಆ ಸೆಲ್ಟ್ ಎಲ್ಲ ರಕ್ತ ಆಗಿತ್ತಂತೆ. ಆ ಸೆಲ್ಟನ್ನು ಏನು ಮಾಡಿದ್ದಾರೆ, ಅಲ್ಲೇ ಕ್ಯಾಮ್ರಾ ಇಲ್ಲದ ಕಡೆ ಅದನ್ನು ಕಳಿಸಿ ಬೇರೆ ಸೆಲ್ಟನ್ನು, ಹೊಸದಾಗಿ ಒಂದು ಸೆಲ್ಟನ್ನು ತಂದು ಅವ್ರಿಗೆ ಇಕ್ಕಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಗೆ ಸುಳ್ಳು ಹೇಳಿದ್ದಾರೆ ಹಾಸ್ಪಿಟ್ಲಿಗೆ, ಇದು ನಮ್ಮ ಕಡೆ ಇವರು, ಹಾಗಾಗಿ ಅದೇ ಸುಮ್ಮನೆ ಏನೋ ಪೆಟ್ಟಾಗಿತ್ತು, ಅದೇ ನಾವೇ ಕರ್ಕೊಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕ್ರಿಮಿನಲ್ ತಂತ್ರ ನಡೆಸಿದ್ದಾರೆ. ನಡೆಸಿ ಆಮೇಲೆ ಎಲ್ಲಾದರೂ ನೀನು ಹೇಳಿದರೆ ನೀನು ಹೊಡೆದಾಗ್ತೀವಿ ನಿನಗೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿ ಕಳಿಸಿದ್ದಾರೆ. ಈ ಒಂದು ಸಮಸ್ಯೆನ ನಮಗೆ ಒಂದು ಮನವಿ ಕೊಟ್ಟಿದ್ದರು. ಅದನ್ನು ಈ ಥರ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಈ ಥರ ಸುಮಾರು ನಾವು ದುದ್ದದಲ್ಲೂ ನೋಡಿದ್ದೀವಿ, ಆಮೇಲೆ ಅರಸೀಕೆರೆ ಅಲ್ಲೂ ನೋಡಿದ್ದೀವಿ, ಕೊಣನೂರಲ್ಲೂ ನೋಡಿದ್ದೀವಿ. ಈ ಥರದ ಸಬ್ ಇನ್ಸ್ಪೆಕ್ಟ್ರ್ಗಳನ್ನ ನಾವು ಎಲ್ಲೂ ನೋಡಿಲ್ಲ ಸರ್. ನಾವು ಸಬ್ ಇನ್ಸ್ಪೆಕ್ಟ್ರ್ಗಳು, ಎಸ್ ಪಿಗಳು ಎಷ್ಟು ಚೆನ್ನಾಗಿ ಹಿಂದೆಲ್ಲ ನಮಗೆ ಸ್ಪಂದಿಸ್ತಿದ್ರು, ಎಷ್ಟೊಂದು ನಮಗೆ ನ್ಯಾಯ ಕೊಡಿಸಿದ್ದಾರೆ. ಆದರೆ ಇತ್ತೀಚಿನ ಸಬ್ ಇನ್ಸ್ಪೆಕ್ಟ್ರ್ಗಳು ಅಥವಾ ಇತ್ತಿನ ಪೊಲೀಸ್ ಆಫೀಸರ್ಗಳು ಈ ಥರ ದುರ್ಬಲ ವರ್ಗದ ಮೇಲೆ ಈ ಥರ ಅಸಹ್ಯಕರವಾಗಿ ಇಷ್ಟೊಂದು ಕೀಳುಮಟ್ಟದ ವರ್ತನೆ ತೋರಿಸುವ ಮೂಲಕ ಜನಸಾಮಾನ್ಯರ ಜೊತೆ ನಡ್ಕೊಳ್ಳೋದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ, ಅಲ್ಲಿ ಯಾರೇ ಆಗಿರಲಿ ಅವರ ಮಗನ, ಯಾರೋ ಚಂದನ್ ಅನ್ನೋ ಹುಡುಗ ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಆ ಚಂದನ್ ಅನ್ನೋ ಹುಡುಗ ಡೆತ್ ನೋಟ್ ಬರೆದಿರೋದನ್ನು ಮರು ತನಿಖೆ ಆಗಬೇಕು. ಜೊತೆಗೆ ತಪ್ಪಿತಸ್ಥರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಆಮೇಲೆ ಸಬ್ ಇನ್ಸ್ಪೆಕ್ಟ್ರು, ಯಾರು ನವ್ಯ ಸಬ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಅವರು ಈ ರೀತಿ ನಡ್ಕೊಂಡಿರೋದು ಇದು ಕಾನೂನು ಬಾಹಿರವಾಗಿದೆ. ಅದರಿಂದ ಅವ್ರಿಗೂ ಶಿಕ್ಷೆ ಆಗಬೇಕು ಸಬ್ ಇನ್ಸ್ಪೆಕ್ಟ್ರಿಗೂ ಅಂತ ಹೇಳಿ ಈ ಮೂಲಕ ನಾನು ಪತ್ರಿಕಾ ಮಾಧ್ಯಮದ ಜೊತೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.